14 ವರ್ಷಗಳ ಇತಿಹಾಸ ಇರುವಂತಹ ಕಡಲೆಕಾಯಿ ಪರಿಷೆಯಲ್ಲಿ ಅಧ್ವಾನಗಳು ಆಗ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ. ಕಾರಣ ಕಡಲೆಕಾಯಿ ಪರಿಷೆಗೆ ಸಹಜವಾಗಿ ಕಡಲೆಕಾಯಿ ದೊಡ್ಡ ಆಕರ್ಷಣೆ. ಆ ಕಡಲೆಕಾಯಿ ವ್ಯಾಪಾರಿಗಳನ್ನ ಮೂಲೆ ಗುಂಪು ಮಾಡುವಂತ ಕೆಲಸ ಆಗಿದೆಯಾ? ರಿಪಬ್ಲಿಕನ್ ಜೊತೆಗೆ ಮಾತಾಡುವಾಗ ವ್ಯಾಪಾರಿಗಳು ತಮ್ಮ ನೋವನ್ನ ತೋಡಿಕೊಂಡಿದ್ದಾರೆ. ಹಾಗಿದ್ರೆ ವ್ಯಾಪಾರಿಗಳಿಗೆ ಏನ್ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿಕೊಂಡಿದ್ದಾರೆ. ಈ ಬಗ್ಗೆ ಒಂದು ವರದಿದೆ, ನೋಡ್ಕೊಂಬರೋಣ. ರಾಜಧಾನಿ ಬೆಂಗಳೂರಿನಲ್ಲಿ ಇತಿಹಾಸ ಪ್ರಸಿದ್ಧ ಬಸವನಗುಡಿ ಕಡಲೆಕಾಯಿ ಪರಿಷೆ ನಡೀತಾ ಇದೆ. ಆದ್ರೆ ಪರಿಷೆಯಲ್ಲಿ ಕಡಲೆಕಾಯಿ ವ್ಯಾಪಾರಿಗಳಿಗೆ ಅವಕಾಶ ಸಿಗದಿರೋ ರೀತಿಯಲ್ಲಿ ಆಗಿದೆ. ಯಾಕಂತ ಹೇಳಿದ್ರೆ ಕಡಲೆಕಾಯಿ ಪರಿಷೆಯಲ್ಲಿ ಬೇರೆ ವ್ಯಾಪಾರಕ್ಕೆ ಹೆಚ್ಚಿನ ಒತ್ತನ್ನ ಕೊಡಲಾಗಿದೆ. ಸರಿಸುಮಾರು 114 ವರ್ಷಗಳಿಂದ ಕಡಲೆಕಾಯಿ ಪರಿಷೆ ನಡೀತಾ ಇದೆ. ಪರಿಷೆಯಲ್ಲಿ ಪ್ರಮುಖ ಆಕರ್ಷಣೆ ಅಂತ ಹೇಳಿದ್ರೆ ಅದು ಕಡಲೆಕಾಯಿ. ಆದ್ರೆ ಕಡಲೆಕಾಯಿ ವ್ಯಾಪಾರವನ್ನ ನೋಡುವಂತದ್ದೇ ಕಮ್ಮಿ ಆಗಿದೆ. ಬೇರೆ ಕಮರ್ಷಿಯಲ್ ಅಂಗಡಿಗಳಿಗೆ ಹೆಚ್ಚಿನ ಅವಕಾಶವನ್ನ ಕೊಟ್ಟಿರುವಂತದ್ದು. ಕಳೆದ 2-3 ವರ್ಷಗಳಿಂದ ಸುಂಕರಹಿತ ಮಳಿಗೆಗಳಿಗೆ ಅವಕಾಶವನ್ನ ಮಾಡಿಕೊಡ್ಲಾಗಿದೆ. ಹೀಗಾಗಿ ಬೇರೆ ಬೇರೆ ಕಡೆಗಳಿಂದ ವ್ಯಾಪಾರಿಗಳು ವ್ಯಾಪಾರವನ್ನ ಮಾಡೋದಕ್ಕೆ ಬರ್ತಾ ಇದ್ದಾರೆ. ಪರಿಷೆ ಅಂದ ಕೂಡಲೇ ನೆನಪಾಗುವಂತದ್ದೇ ನಮಗೆ ಕಡಲೆಕಾಯಿ ತಗೋಣ ಅಂತ ಹೇಳಿದ್ರೆ ಎಲ್ಲೋ ಅಲ್ಲೊಂದು ಇಲ್ಲೊಂದು ಸಿಗುವಂತಹ ಒಂದು ಪರಿಸ್ಥಿತಿ ಆಗಿದೆ. ಜೊತೆಗೆ ಕಡಲೆಕಾಯಿ ವ್ಯಾಪಾರಿಗಳು ಕೂಡ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಕಳೆದ 10-15 ವರ್ಷಗಳಿಂದ ನಾವು ವ್ಯಾಪಾರವನ್ನ ಮಾಡ್ತಾ ಇದ್ದೇವೆ, ಆದ್ರೆ ಇವಾಗ ನಮಗೆ ಸ್ಥಳದ ಕೊರತೆ ಉಂಟಾಗಿದೆ. ಪರಿಷೆಯಿಂದ ಹೊರಗಡೆ ಹಾಕೊಳ್ಳಿ ಮಳಿಗೆಗಳನ್ನ ಅನ್ನೋ ರೀತಿಯಲ್ಲಿ ನಮ್ಮನ್ನ ಅವಮಾನ ಮಾಡ್ತಾ ಇದ್ದಾರೆ ಅಂತಾನೂ ಕೂಡ ಅವರು ಬೇಸರವನ್ನ ವ್ಯಕ್ತಪಡಿಸಿರುವಂತದ್ದು. ಇನ್ನು ಪ್ರತಿನಿತ್ಯ ಸಾವಿರಾರು ಸಂಖ್ಯೆಯಲ್ಲಿ ಜನ ಕೂಡ ಪರಿಷೆಗೆ ಭೇಟಿಯನ್ನ ಕೊಡ್ತಾ ಇದ್ದಾರೆ. ಕಳೆದ ವರ್ಷ 5 ಲಕ್ಷಕ್ಕೂ ಹೆಚ್ಚು ಜನ ಪರಿಷೆಗೆ ಬಂದಿದ್ದಂತಹ ಮಾಹಿತಿ ಇದೆ. ಈ ವರ್ಷ ಮತ್ತಷ್ಟು ಸಾಕಷ್ಟು ಸಂಖ್ಯೆಯಲ್ಲಿ ಜನ ಸೇರುವಂತಹ ನಿರೀಕ್ಷೆ ಇದೆ. ಆದ್ರೆ ನಾವಿವಾಗ ಏನು ವಿಜುವಲ್ಸ್ ಅಲ್ಲಿ ನಿಮಗೆ ತೋರಿಸ್ಕೊಂಡು ಹೋಗ್ತಾ ಇದೀವಿ. ಈ ಒಂದು ಲೈನ್ ಅಲ್ಲಿ ನೀವು ಕಡಲೆಕಾಯಿ ತಗೊಳ್ಳೋದಕ್ಕೆ ಆಗೋದಿಲ್ಲ. ಎಲ್ಲಾ ಮಳಿಗೆಗಳು ಬೇರೆ ಬೇರೆ ರೀತಿಯಾದಂತಹ ಮಳಿಗೆಗಳು, ಅಂದ್ರೆ ಬಲೂನ್ ಇಂದ ಹಿಡಿದು ಬ್ಯಾಗ್ ಇಂದ ಹಿಡಿದು ಕಲಾಕೃತಿಗಳಿಂದ ಹಿಡಿದು ಈ ಏನು ಟವೆಲ್ಗಳಿಂದ ಹಿಡಿದು ಈ ರೀತಿಯ ಸ್ವೆಟರ್ಗಳಿಂದ ಹಿಡಿದು ಈ ರೀತಿಯ ಜಾಸ್ತಿ ಮಳಿಗೆಗಳೇ ಅದೇ ಆಗೋಗಿದೆ. ಪರಿಷೆಯಲ್ಲಿ ಕಡಲೆಕಾಯಿನ ತಗೊಳ್ಬೇಕು ಅಂತ ಹೇಳಿದ್ರೆ ಒಂದು ಭಾಗದಲ್ಲಿ ಮಾತ್ರ ಕಡಲೆಕಾಯಿ ವ್ಯಾಪಾರಿಗಳಿಗೆ ವ್ಯಾಪಾರಕ್ಕೆ ಅವಕಾಶವನ್ನ ಮಾಡಿಕೊಡ್ಲಾಗಿದೆ. ಸೊ ಅಲ್ಲಿ ವ್ಯಾಪಾರ ಎಲ್ಲೋ ಒಂದ್ ಕಡೆ ನಮಗೂ ಕೂಡ ಡಲ್ ಆಗ್ತಾ ಇದೆ ಅನ್ನೋ ಒಂದು ಬೇಸರವನ್ನ ಅವರು ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ದೀಪಕ್ ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್. 14 ವರ್ಷಗಳ ಇತಿಹಾಸ ಇರುವಂತಹ ಕಡಲೆಕಾಯಿ ಪರಿಷೆಯಲ್ಲಿ ಅಧ್ವಾನಗಳು ಆಗ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ. ಕಾರಣ ಕಡಲೆಕಾಯಿ ಪರಿಷೆಗೆ ಸಹಜವಾಗಿ ಕಡಲೆಕಾಯಿ ದೊಡ್ಡ ಆಕರ್ಷಣೆ. ಆ ಕಡಲೆಕಾಯಿ ವ್ಯಾಪಾರಿಗಳನ್ನ ಮೂಲೆ ಗುಂಪು ಮಾಡುವಂತ ಕೆಲಸ ಆಗಿದೆಯಾ? ರಿಪಬ್ಲಿಕನ್ ಜೊತೆಗೆ ಮಾತಾಡುವಾಗ ವ್ಯಾಪಾರಿಗಳು ತಮ್ಮ ನೋವನ್ನ ತೋಡಿಕೊಂಡಿದ್ದಾರೆ. ಹಾಗಿದ್ರೆ ವ್ಯಾಪಾರಿಗಳಿಗೆ ಏನ್ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿಕೊಂಡಿದ್ದಾರೆ. ಈ ಬಗ್ಗೆ ಒಂದು ವರದಿದೆ, ನೋಡ್ಕೊಂಬರೋಣ. ರಾಜಧಾನಿ ಬೆಂಗಳೂರಿನಲ್ಲಿ ಇತಿಹಾಸ ಪ್ರಸಿದ್ಧ ಬಸವನಗುಡಿ ಕಡಲೆಕಾಯಿ ಪರಿಷೆ ನಡೀತಾ ಇದೆ. ಆದ್ರೆ ಪರಿಷೆಯಲ್ಲಿ ಕಡಲೆಕಾಯಿ ವ್ಯಾಪಾರಿಗಳಿಗೆ ಅವಕಾಶ ಸಿಗದಿರೋ ರೀತಿಯಲ್ಲಿ ಆಗಿದೆ. ಯಾಕಂತ ಹೇಳಿದ್ರೆ ಕಡಲೆಕಾಯಿ ಪರಿಷೆಯಲ್ಲಿ ಬೇರೆ ವ್ಯಾಪಾರಕ್ಕೆ ಹೆಚ್ಚಿನ ಒತ್ತನ್ನ ಕೊಡಲಾಗಿದೆ. ಸರಿಸುಮಾರು 114 ವರ್ಷಗಳಿಂದ ಕಡಲೆಕಾಯಿ ಪರಿಷೆ ನಡೀತಾ ಇದೆ. ಪರಿಷೆಯಲ್ಲಿ ಪ್ರಮುಖ ಆಕರ್ಷಣೆ ಅಂತ ಹೇಳಿದ್ರೆ ಅದು ಕಡಲೆಕಾಯಿ. ಆದ್ರೆ ಕಡಲೆಕಾಯಿ ವ್ಯಾಪಾರವನ್ನ ನೋಡುವಂತದ್ದೇ ಕಮ್ಮಿ ಆಗಿದೆ. ಬೇರೆ ಕಮರ್ಷಿಯಲ್ ಅಂಗಡಿಗಳಿಗೆ ಹೆಚ್ಚಿನ ಅವಕಾಶವನ್ನ ಕೊಟ್ಟಿರುವಂತದ್ದು. ಕಳೆದ 2-3 ವರ್ಷಗಳಿಂದ ಸುಂಕರಹಿತ ಮಳಿಗೆಗಳಿಗೆ ಅವಕಾಶವನ್ನ ಮಾಡಿಕೊಡ್ಲಾಗಿದೆ. ಹೀಗಾಗಿ ಬೇರೆ ಬೇರೆ ಕಡೆಗಳಿಂದ ವ್ಯಾಪಾರಿಗಳು ವ್ಯಾಪಾರವನ್ನ ಮಾಡೋದಕ್ಕೆ ಬರ್ತಾ ಇದ್ದಾರೆ. ಪರಿಷೆ ಅಂದ ಕೂಡಲೇ ನೆನಪಾಗುವಂತದ್ದೇ ನಮಗೆ ಕಡಲೆಕಾಯಿ ತಗೋಣ ಅಂತ ಹೇಳಿದ್ರೆ ಎಲ್ಲೋ ಅಲ್ಲೊಂದು ಇಲ್ಲೊಂದು ಸಿಗುವಂತಹ ಒಂದು ಪರಿಸ್ಥಿತಿ ಆಗಿದೆ. ಜೊತೆಗೆ ಕಡಲೆಕಾಯಿ ವ್ಯಾಪಾರಿಗಳು ಕೂಡ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಕಳೆದ 10-15 ವರ್ಷಗಳಿಂದ ನಾವು ವ್ಯಾಪಾರವನ್ನ ಮಾಡ್ತಾ ಇದ್ದೇವೆ, ಆದ್ರೆ ಇವಾಗ ನಮಗೆ ಸ್ಥಳದ ಕೊರತೆ ಉಂಟಾಗಿದೆ. ಪರಿಷೆಯಿಂದ ಹೊರಗಡೆ ಹಾಕೊಳ್ಳಿ ಮಳಿಗೆಗಳನ್ನ ಅನ್ನೋ ರೀತಿಯಲ್ಲಿ ನಮ್ಮನ್ನ ಅವಮಾನ ಮಾಡ್ತಾ ಇದ್ದಾರೆ ಅಂತಾನೂ ಕೂಡ ಅವರು ಬೇಸರವನ್ನ ವ್ಯಕ್ತಪಡಿಸಿರುವಂತದ್ದು. ಇನ್ನು ಪ್ರತಿನಿತ್ಯ ಸಾವಿರಾರು ಸಂಖ್ಯೆಯಲ್ಲಿ ಜನ ಕೂಡ ಪರಿಷೆಗೆ ಭೇಟಿಯನ್ನ ಕೊಡ್ತಾ ಇದ್ದಾರೆ. ಕಳೆದ ವರ್ಷ 5 ಲಕ್ಷಕ್ಕೂ ಹೆಚ್ಚು ಜನ ಪರಿಷೆಗೆ ಬಂದಿದ್ದಂತಹ ಮಾಹಿತಿ ಇದೆ. ಈ ವರ್ಷ ಮತ್ತಷ್ಟು ಸಾಕಷ್ಟು ಸಂಖ್ಯೆಯಲ್ಲಿ ಜನ ಸೇರುವಂತಹ ನಿರೀಕ್ಷೆ ಇದೆ. ಆದ್ರೆ ನಾವಿವಾಗ ಏನು ವಿಜುವಲ್ಸ್ ಅಲ್ಲಿ ನಿಮಗೆ ತೋರಿಸ್ಕೊಂಡು ಹೋಗ್ತಾ ಇದೀವಿ. ಈ ಒಂದು ಲೈನ್ ಅಲ್ಲಿ ನೀವು ಕಡಲೆಕಾಯಿ ತಗೊಳ್ಳೋದಕ್ಕೆ ಆಗೋದಿಲ್ಲ. ಎಲ್ಲಾ ಮಳಿಗೆಗಳು ಬೇರೆ ಬೇರೆ ರೀತಿಯಾದಂತಹ ಮಳಿಗೆಗಳು, ಅಂದ್ರೆ ಬಲೂನ್ ಇಂದ ಹಿಡಿದು ಬ್ಯಾಗ್ ಇಂದ ಹಿಡಿದು ಕಲಾಕೃತಿಗಳಿಂದ ಹಿಡಿದು ಈ ಏನು ಟವೆಲ್ಗಳಿಂದ ಹಿಡಿದು ಈ ರೀತಿಯ ಸ್ವೆಟರ್ಗಳಿಂದ ಹಿಡಿದು ಈ ರೀತಿಯ ಜಾಸ್ತಿ ಮಳಿಗೆಗಳೇ ಅದೇ ಆಗೋಗಿದೆ. ಪರಿಷೆಯಲ್ಲಿ ಕಡಲೆಕಾಯಿನ ತಗೊಳ್ಬೇಕು ಅಂತ ಹೇಳಿದ್ರೆ ಒಂದು ಭಾಗದಲ್ಲಿ ಮಾತ್ರ ಕಡಲೆಕಾಯಿ ವ್ಯಾಪಾರಿಗಳಿಗೆ ವ್ಯಾಪಾರಕ್ಕೆ ಅವಕಾಶವನ್ನ ಮಾಡಿಕೊಡ್ಲಾಗಿದೆ. ಸೊ ಅಲ್ಲಿ ವ್ಯಾಪಾರ ಎಲ್ಲೋ ಒಂದ್ ಕಡೆ ನಮಗೂ ಕೂಡ ಡಲ್ ಆಗ್ತಾ ಇದೆ ಅನ್ನೋ ಒಂದು ಬೇಸರವನ್ನ ಅವರು ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ದೀಪಕ್ ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್. 14 ವರ್ಷಗಳ ಇತಿಹಾಸ ಇರುವಂತಹ ಕಡಲೆಕಾಯಿ ಪರಿಷೆಯಲ್ಲಿ
ಅಧ್ವಾನಗಳು ಆಗ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ. ಕಾರಣ ಕಡಲೆಕಾಯಿ ಪರಿಷೆಗೆ ಸಹಜವಾಗಿ ಕಡಲೆಕಾಯಿ ದೊಡ್ಡ ಆಕರ್ಷಣೆ. ಆ ಕಡಲೆಕಾಯಿ ವ್ಯಾಪಾರಿಗಳನ್ನ ಮೂಲೆ ಗುಂಪು ಮಾಡುವಂತ ಕೆಲಸ ಆಗಿದೆಯಾ? ರಿಪಬ್ಲಿಕನ್ ಜೊತೆಗೆ ಮಾತಾಡುವಾಗ ವ್ಯಾಪಾರಿಗಳು ತಮ್ಮ ನೋವನ್ನ ತೋಡಿಕೊಂಡಿದ್ದಾರೆ. ಹಾಗಿದ್ರೆ ವ್ಯಾಪಾರಿಗಳಿಗೆ ಏನ್ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿಕೊಂಡಿದ್ದಾರೆ. ಈ ಬಗ್ಗೆ ಒಂದು ವರದಿದೆ, ನೋಡ್ಕೊಂಬರೋಣ. ರಾಜಧಾನಿ ಬೆಂಗಳೂರಿನಲ್ಲಿ ಇತಿಹಾಸ ಪ್ರಸಿದ್ಧ ಬಸವನಗುಡಿ ಕಡಲೆಕಾಯಿ ಪರಿಷೆ ನಡೀತಾ ಇದೆ. ಆದ್ರೆ ಪರಿಷೆಯಲ್ಲಿ ಕಡಲೆಕಾಯಿ ವ್ಯಾಪಾರಿಗಳಿಗೆ ಅವಕಾಶ ಸಿಗದಿರೋ ರೀತಿಯಲ್ಲಿ ಆಗಿದೆ. ಯಾಕಂತ ಹೇಳಿದ್ರೆ ಕಡಲೆಕಾಯಿ ಪರಿಷೆಯಲ್ಲಿ ಬೇರೆ ವ್ಯಾಪಾರಕ್ಕೆ ಹೆಚ್ಚಿನ ಒತ್ತನ್ನ ಕೊಡಲಾಗಿದೆ. ಸರಿಸುಮಾರು 114 ವರ್ಷಗಳಿಂದ ಕಡಲೆಕಾಯಿ ಪರಿಷೆ ನಡೀತಾ ಇದೆ. ಪರಿಷೆಯಲ್ಲಿ ಪ್ರಮುಖ ಆಕರ್ಷಣೆ ಅಂತ ಹೇಳಿದ್ರೆ ಅದು ಕಡಲೆಕಾಯಿ. ಆದ್ರೆ ಕಡಲೆಕಾಯಿ ವ್ಯಾಪಾರವನ್ನ ನೋಡುವಂತದ್ದೇ ಕಮ್ಮಿ ಆಗಿದೆ. ಬೇರೆ ಕಮರ್ಷಿಯಲ್ ಅಂಗಡಿಗಳಿಗೆ ಹೆಚ್ಚಿನ ಅವಕಾಶವನ್ನ ಕೊಟ್ಟಿರುವಂತದ್ದು. ಕಳೆದ 2-3 ವರ್ಷಗಳಿಂದ ಸುಂಕರಹಿತ ಮಳಿಗೆಗಳಿಗೆ ಅವಕಾಶವನ್ನ ಮಾಡಿಕೊಡ್ಲಾಗಿದೆ. ಹೀಗಾಗಿ ಬೇರೆ ಬೇರೆ ಕಡೆಗಳಿಂದ ವ್ಯಾಪಾರಿಗಳು ವ್ಯಾಪಾರವನ್ನ ಮಾಡೋದಕ್ಕೆ ಬರ್ತಾ ಇದ್ದಾರೆ. ಪರಿಷೆ ಅಂದ ಕೂಡಲೇ ನೆನಪಾಗುವಂತದ್ದೇ ನಮಗೆ ಕಡಲೆಕಾಯಿ ತಗೋಣ ಅಂತ ಹೇಳಿದ್ರೆ ಎಲ್ಲೋ ಅಲ್ಲೊಂದು ಇಲ್ಲೊಂದು ಸಿಗುವಂತಹ ಒಂದು ಪರಿಸ್ಥಿತಿ ಆಗಿದೆ. ಜೊತೆಗೆ ಕಡಲೆಕಾಯಿ ವ್ಯಾಪಾರಿಗಳು ಕೂಡ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಕಳೆದ 10-15 ವರ್ಷಗಳಿಂದ ನಾವು ವ್ಯಾಪಾರವನ್ನ ಮಾಡ್ತಾ ಇದ್ದೇವೆ, ಆದ್ರೆ ಇವಾಗ ನಮಗೆ ಸ್ಥಳದ ಕೊರತೆ ಉಂಟಾಗಿದೆ. ಪರಿಷೆಯಿಂದ ಹೊರಗಡೆ ಹಾಕೊಳ್ಳಿ ಮಳಿಗೆಗಳನ್ನ ಅನ್ನೋ ರೀತಿಯಲ್ಲಿ ನಮ್ಮನ್ನ ಅವಮಾನ ಮಾಡ್ತಾ ಇದ್ದಾರೆ ಅಂತಾನೂ ಕೂಡ ಅವರು ಬೇಸರವನ್ನ ವ್ಯಕ್ತಪಡಿಸಿರುವಂತದ್ದು. ಇನ್ನು ಪ್ರತಿನಿತ್ಯ ಸಾವಿರಾರು ಸಂಖ್ಯೆಯಲ್ಲಿ ಜನ ಕೂಡ ಪರಿಷೆಗೆ ಭೇಟಿಯನ್ನ ಕೊಡ್ತಾ ಇದ್ದಾರೆ. ಕಳೆದ ವರ್ಷ 5 ಲಕ್ಷಕ್ಕೂ ಹೆಚ್ಚು ಜನ ಪರಿಷೆಗೆ ಬಂದಿದ್ದಂತಹ ಮಾಹಿತಿ ಇದೆ. ಈ ವರ್ಷ ಮತ್ತಷ್ಟು ಸಾಕಷ್ಟು ಸಂಖ್ಯೆಯಲ್ಲಿ ಜನ ಸೇರುವಂತಹ ನಿರೀಕ್ಷೆ ಇದೆ. ಆದ್ರೆ ನಾವಿವಾಗ ಏನು ವಿಜುವಲ್ಸ್ ಅಲ್ಲಿ ನಿಮಗೆ ತೋರಿಸ್ಕೊಂಡು ಹೋಗ್ತಾ ಇದೀವಿ. ಈ ಒಂದು ಲೈನ್ ಅಲ್ಲಿ ನೀವು ಕಡಲೆಕಾಯಿ ತಗೊಳ್ಳೋದಕ್ಕೆ ಆಗೋದಿಲ್ಲ. ಎಲ್ಲಾ ಮಳಿಗೆಗಳು ಬೇರೆ ಬೇರೆ ರೀತಿಯಾದಂತಹ ಮಳಿಗೆಗಳು, ಅಂದ್ರೆ ಬಲೂನ್ ಇಂದ ಹಿಡಿದು ಬ್ಯಾಗ್ ಇಂದ ಹಿಡಿದು ಕಲಾಕೃತಿಗಳಿಂದ ಹಿಡಿದು ಈ ಏನು ಟವೆಲ್ಗಳಿಂದ ಹಿಡಿದು ಈ ರೀತಿಯ ಸ್ವೆಟರ್ಗಳಿಂದ ಹಿಡಿದು ಈ ರೀತಿಯ ಜಾಸ್ತಿ ಮಳಿಗೆಗಳೇ ಅದೇ ಆಗೋಗಿದೆ. ಪರಿಷೆಯಲ್ಲಿ ಕಡಲೆಕಾಯಿನ ತಗೊಳ್ಬೇಕು ಅಂತ ಹೇಳಿದ್ರೆ ಒಂದು ಭಾಗದಲ್ಲಿ ಮಾತ್ರ ಕಡಲೆಕಾಯಿ ವ್ಯಾಪಾರಿಗಳಿಗೆ ವ್ಯಾಪಾರಕ್ಕೆ ಅವಕಾಶವನ್ನ ಮಾಡಿಕೊಡ್ಲಾಗಿದೆ. ಸೊ ಅಲ್ಲಿ ವ್ಯಾಪಾರ ಎಲ್ಲೋ ಒಂದ್ ಕಡೆ ನಮಗೂ ಕೂಡ ಡಲ್ ಆಗ್ತಾ ಇದೆ ಅನ್ನೋ ಒಂದು ಬೇಸರವನ್ನ ಅವರು ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ದೀಪಕ್ ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್. 14 ವರ್ಷಗಳ ಇತಿಹಾಸ ಇರುವಂತಹ ಕಡಲೆಕಾಯಿ ಪರಿಷೆಯಲ್ಲಿ ಅಧ್ವಾನಗಳು ಆಗ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ. ಕಾರಣ ಕಡಲೆಕಾಯಿ ಪರಿಷೆಗೆ ಸಹಜವಾಗಿ ಕಡಲೆಕಾಯಿ ದೊಡ್ಡ ಆಕರ್ಷಣೆ. ಆ ಕಡಲೆಕಾಯಿ ವ್ಯಾಪಾರಿಗಳನ್ನ ಮೂಲೆ ಗುಂಪು ಮಾಡುವಂತ ಕೆಲಸ ಆಗಿದೆಯಾ? ರಿಪಬ್ಲಿಕನ್ ಜೊತೆಗೆ ಮಾತಾಡುವಾಗ ವ್ಯಾಪಾರಿಗಳು ತಮ್ಮ ನೋವನ್ನ ತೋಡಿಕೊಂಡಿದ್ದಾರೆ. ಹಾಗಿದ್ರೆ ವ್ಯಾಪಾರಿಗಳಿಗೆ ಏನ್ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿಕೊಂಡಿದ್ದಾರೆ. ಈ ಬಗ್ಗೆ ಒಂದು ವರದಿದೆ, ನೋಡ್ಕೊಂಬರೋಣ. ರಾಜಧಾನಿ ಬೆಂಗಳೂರಿನಲ್ಲಿ ಇತಿಹಾಸ ಪ್ರಸಿದ್ಧ ಬಸವನಗುಡಿ ಕಡಲೆಕಾಯಿ ಪರಿಷೆ ನಡೀತಾ ಇದೆ. ಆದ್ರೆ ಪರಿಷೆಯಲ್ಲಿ ಕಡಲೆಕಾಯಿ ವ್ಯಾಪಾರಿಗಳಿಗೆ ಅವಕಾಶ ಸಿಗದಿರೋ ರೀತಿಯಲ್ಲಿ ಆಗಿದೆ. ಯಾಕಂತ ಹೇಳಿದ್ರೆ ಕಡಲೆಕಾಯಿ ಪರಿಷೆಯಲ್ಲಿ ಬೇರೆ ವ್ಯಾಪಾರಕ್ಕೆ ಹೆಚ್ಚಿನ ಒತ್ತನ್ನ ಕೊಡಲಾಗಿದೆ. ಸರಿಸುಮಾರು 114 ವರ್ಷಗಳಿಂದ ಕಡಲೆಕಾಯಿ ಪರಿಷೆ ನಡೀತಾ ಇದೆ. ಪರಿಷೆಯಲ್ಲಿ ಪ್ರಮುಖ ಆಕರ್ಷಣೆ ಅಂತ ಹೇಳಿದ್ರೆ ಅದು ಕಡಲೆಕಾಯಿ. ಆದ್ರೆ ಕಡಲೆಕಾಯಿ ವ್ಯಾಪಾರವನ್ನ ನೋಡುವಂತದ್ದೇ ಕಮ್ಮಿ ಆಗಿದೆ. ಬೇರೆ ಕಮರ್ಷಿಯಲ್ ಅಂಗಡಿಗಳಿಗೆ ಹೆಚ್ಚಿನ ಅವಕಾಶವನ್ನ ಕೊಟ್ಟಿರುವಂತದ್ದು. ಕಳೆದ 2-3 ವರ್ಷಗಳಿಂದ ಸುಂಕರಹಿತ ಮಳಿಗೆಗಳಿಗೆ ಅವಕಾಶವನ್ನ ಮಾಡಿಕೊಡ್ಲಾಗಿದೆ. ಹೀಗಾಗಿ ಬೇರೆ ಬೇರೆ ಕಡೆಗಳಿಂದ ವ್ಯಾಪಾರಿಗಳು ವ್ಯಾಪಾರವನ್ನ ಮಾಡೋದಕ್ಕೆ ಬರ್ತಾ ಇದ್ದಾರೆ. ಪರಿಷೆ ಅಂದ ಕೂಡಲೇ ನೆನಪಾಗುವಂತದ್ದೇ ನಮಗೆ ಕಡಲೆಕಾಯಿ ತಗೋಣ ಅಂತ ಹೇಳಿದ್ರೆ ಎಲ್ಲೋ ಅಲ್ಲೊಂದು ಇಲ್ಲೊಂದು ಸಿಗುವಂತಹ ಒಂದು ಪರಿಸ್ಥಿತಿ ಆಗಿದೆ. ಜೊತೆಗೆ ಕಡಲೆಕಾಯಿ ವ್ಯಾಪಾರಿಗಳು ಕೂಡ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಕಳೆದ 10-15 ವರ್ಷಗಳಿಂದ ನಾವು ವ್ಯಾಪಾರವನ್ನ ಮಾಡ್ತಾ ಇದ್ದೇವೆ, ಆದ್ರೆ ಇವಾಗ ನಮಗೆ ಸ್ಥಳದ ಕೊರತೆ ಉಂಟಾಗಿದೆ. ಪರಿಷೆಯಿಂದ ಹೊರಗಡೆ ಹಾಕೊಳ್ಳಿ ಮಳಿಗೆಗಳನ್ನ ಅನ್ನೋ ರೀತಿಯಲ್ಲಿ ನಮ್ಮನ್ನ ಅವಮಾನ ಮಾಡ್ತಾ ಇದ್ದಾರೆ ಅಂತಾನೂ ಕೂಡ ಅವರು ಬೇಸರವನ್ನ ವ್ಯಕ್ತಪಡಿಸಿರುವಂತದ್ದು. ಇನ್ನು ಪ್ರತಿನಿತ್ಯ ಸಾವಿರಾರು ಸಂಖ್ಯೆಯಲ್ಲಿ ಜನ ಕೂಡ ಪರಿಷೆಗೆ ಭೇಟಿಯನ್ನ ಕೊಡ್ತಾ ಇದ್ದಾರೆ. ಕಳೆದ ವರ್ಷ 5 ಲಕ್ಷಕ್ಕೂ ಹೆಚ್ಚು ಜನ ಪರಿಷೆಗೆ ಬಂದಿದ್ದಂತಹ ಮಾಹಿತಿ ಇದೆ. ಈ ವರ್ಷ ಮತ್ತಷ್ಟು ಸಾಕಷ್ಟು ಸಂಖ್ಯೆಯಲ್ಲಿ ಜನ ಸೇರುವಂತಹ ನಿರೀಕ್ಷೆ ಇದೆ. ಆದ್ರೆ ನಾವಿವಾಗ ಏನು ವಿಜುವಲ್ಸ್ ಅಲ್ಲಿ ನಿಮಗೆ ತೋರಿಸ್ಕೊಂಡು ಹೋಗ್ತಾ ಇದೀವಿ. ಈ ಒಂದು ಲೈನ್ ಅಲ್ಲಿ ನೀವು ಕಡಲೆಕಾಯಿ ತಗೊಳ್ಳೋದಕ್ಕೆ ಆಗೋದಿಲ್ಲ. ಎಲ್ಲಾ ಮಳಿಗೆಗಳು ಬೇರೆ ಬೇರೆ ರೀತಿಯಾದಂತಹ ಮಳಿಗೆಗಳು, ಅಂದ್ರೆ ಬಲೂನ್ ಇಂದ ಹಿಡಿದು ಬ್ಯಾಗ್ ಇಂದ ಹಿಡಿದು ಕಲಾಕೃತಿಗಳಿಂದ ಹಿಡಿದು ಈ ಏನು ಟವೆಲ್ಗಳಿಂದ ಹಿಡಿದು ಈ ರೀತಿಯ ಸ್ವೆಟರ್ಗಳಿಂದ ಹಿಡಿದು ಈ ರೀತಿಯ ಜಾಸ್ತಿ ಮಳಿಗೆಗಳೇ ಅದೇ ಆಗೋಗಿದೆ. ಪರಿಷೆಯಲ್ಲಿ ಕಡಲೆಕಾಯಿನ ತಗೊಳ್ಬೇಕು ಅಂತ ಹೇಳಿದ್ರೆ ಒಂದು ಭಾಗದಲ್ಲಿ ಮಾತ್ರ ಕಡಲೆಕಾಯಿ ವ್ಯಾಪಾರಿಗಳಿಗೆ ವ್ಯಾಪಾರಕ್ಕೆ ಅವಕಾಶವನ್ನ ಮಾಡಿಕೊಡ್ಲಾಗಿದೆ. ಸೊ ಅಲ್ಲಿ ವ್ಯಾಪಾರ ಎಲ್ಲೋ ಒಂದ್ ಕಡೆ ನಮಗೂ ಕೂಡ ಡಲ್ ಆಗ್ತಾ ಇದೆ ಅನ್ನೋ ಒಂದು ಬೇಸರವನ್ನ ಅವರು ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್